ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರ್ಸಿಬಿ ಮತ್ತು ಗುಜರಾತ್ ಟೈಟನ್ಸ್ ನಡುವೆ ಫೈನಲ್ ಪಂದ್ಯ ಶುರುವಾಗುತ್ತೆ. ಈ ನಡುವೆ ಅಭಿಮಾನಿಗಳಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಿಂದ ಸ್ಟಾರ್ ಪ್ಲೇಯರ್ ಆಗಿರುವಂತಹ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಮ್ಯಾಚ್ ಓಪನ್ ಮಾಡುವಂತಹ ಫಿಲ್ ಸಾಲ್ಟ್ ಅವರು ಆಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಗೊಂದಲ ಮುಂದುವರೆದಿದೆ. ಆದ್ರೆ ಆರ್ಸಿಬಿ ಅಭಿಮಾನಿಗಳಿಗೆ ಇದೀಗ ಗುಡ್ ನ್ಯೂಸ್ ಸಿಕ್ಕಿದೆ. ಅದೇನಪ್ಪಾ ಅಂದ್ರೆ ಫಿಲ್ ಸಾಲ್ಟ್ ಅವರು ಇವತ್ತಿನ ಪಂದ್ಯವನ್ನ ಆಡುವುದು ಬಹುತೇಕ ಖಚಿತ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಹೌದು, ಫೈನಲ್ ಪಂದ್ಯಕ್ಕೂ ಮುನ್ನ ಆರ್ಸಿಬಿ ನಾಯಕ ರಜತ್ ಪಾಟಿದಾರ್ ಅವರು ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಫಿಲ್ ಸಾಲ್ಟ್ ಅವರು ತಮ್ಮ ಟೀಮ್ನೊಂದಿಗೆ ತರಬೇತಿಯನ್ನು ಪಡೆದಿದ್ದಾರೆ. ವೈದ್ಯರ ಟೀಮ್ ಕೂಡ ಅವರನ್ನ ಗಮನಿಸ್ತಾ ಇದೆ. ಪಿಚ್ ನೋಡಿದ ನಂತರ ಆರಂಭಿಕ ಸಂಯೋಜನೆಯ ಬಗ್ಗೆ ಚರ್ಚಿಸಿದ ನಂತರ ನಾವು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ರಜತ್ ಪಾಟಿದಾರ್ ಅವರ ಈ ಹೇಳಿಕೆಯನ್ನ ಹಲವು ರೀತಿಗಳಲ್ಲಿ ಈ ಹೇಳಿಕೆಯಿಂದ ಆರ್ಸಿಬಿ ಅಭಿಮಾನಿಗಳಲ್ಲಿ ಫಿಲ್ ಸಾಲ್ಟ್ ಅವರು ಆಡ್ತಾರೆ ಅನ್ನೋದ್ರ ಬಗ್ಗೆ ಆಸೆ ಚಿಗುರಿದ್ದು, ಖಂಡಿತ ಫಿಲ್ ಸಾಲ್ಟ್ ಅವರ ಆಟ ತಂಡಕ್ಕೆ ಅತ್ಯಗತ್ಯ ಅನ್ನೋ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಿದೆ. ಇನ್ನು ಏಪ್ರಿಲ್ 18ರಂದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಮ್ಯಾಚ್ನಲ್ಲಿ ಫಿಲ್ ಸಾಲ್ಟ್ ಅವರ ಬೆರಳಿಗೆ ಗಾಯ ಆಗುತ್ತೆ. ಅದಾದ್ಮೇಲೆ ಅವರು ಇಂಗ್ಲೆಂಡ್ ಮತ್ತು ವೇಲ್ಸ್ ಕ್ರಿಕೆಟ್ ಮಂಡಳಿಯ ಮನವಿಯ ಮೇರೆಗೆ ಮೇ ಆರಂಭದಲ್ಲೇ ಇಂಗ್ಲೆಂಡ್ಗೆ ವಾಪಸ್ ಆಗ್ತಾರೆ. ಆರ್ಸಿಬಿ ಪ್ಲೇ ಆಫ್ಗೆ ಅರ್ಹತೆಯನ್ನ ಪಡೆದ ನಂತರ ಸಾಲ್ಟ್ ಮತ್ತೆ ಟೀಮ್ ಅನ್ನ ಸೇರ್ಕೊಳ್ತಾರೆ. ಇನ್ನು ಪ್ಲೇ ಆಫ್ ನಲ್ಲಿ ಅವರು ಆಡಬಹುದು ಅಂತ ಅಂದಾಜು ಮಾಡಲಾಗಿತ್ತು. ಕ್ವಾಲಿಫೈಯರ್ 1ರಲ್ಲೂ ಕೂಡ ಆಡಬಹುದು ಅಂತ ನಿರೀಕ್ಷೆ ಇಟ್ಟುಕೊಳ್ಳಲಾಗಿತ್ತು. ಆದರೆ ಅದ್ಯಾವ ಪಂದ್ಯದಲ್ಲೂ ಕೂಡ ಫಿಲ್ ಸಾಲ್ಟ್ ಅವರು ಕಾಣಿಸಿಕೊಳ್ಳುವುದಿಲ್ಲ. ಇನ್ನು ಕಳೆದ 2 ಮ್ಯಾಚ್ಗಳಲ್ಲಿ ವಿರಾಟ್ ಕೊಹ್ಲಿ ಅವರ ಜೊತೆಗೆ ವೆಂಕಟೇಶ್ ಅಯ್ಯರ್ ಅವರು ಇನ್ನಿಂಗ್ಸ್ ಅನ್ನು ಓಪನ್ ಮಾಡುತ್ತಿದ್ದಾರೆ. ಹೀಗಾಗಿ ಇವತ್ತಿನ ಫೈನಲ್ ಮ್ಯಾಚ್ ನಲ್ಲಾದ್ರೂ ಫಿಲ್ ಸಾಲ್ಟ್ ಅವರು ಮತ್ತು ವಿರಾಟ್ ಕೊಹ್ಲಿ ಅವರ ಕಾಂಬಿನೇಷನ್ ಅನ್ನ ನೋಡೋಕೆ ಸಿಗುತ್ತಾ ಅಂತ ಅಭಿಮಾನಿಗಳು ಕಾಯ್ತಿದ್ದಾರೆ.